ನಮಸ್ಕಾರ ಸ್ನೇಹಿತರೆ, ನಾವೀಗ ಬಾದಾಮಿ ಕೇವ್ ಟೆಂಪಲ್ನ ಪಾರ್ಕಿಂಗ್ ಹತ್ರ ಇದ್ದೇವೆ. ಇಲ್ಲಿಂದ ನಾವು ಅಗಸ್ತ್ಯ ಲೇಕ್ ಮತ್ತು ಭೂತನಾಥ ಟೆಂಪಲ್ ನೋಡಲಿಕ್ಕೆ ಹೋಗ್ತಾ ಇದ್ದೇವೆ. ಇಲ್ಲಿ ಮಂಗಗಳು ಹೇಗೆ ಎಲ್ಲ ಬ್ಯಾಗ್ ಓಪನ್ ಮಾಡಿ ರೊಟ್ಟಿ ತಿಂತಾ ಇದ್ದಾವೆ ನೋಡಿ. ಇಲ್ಲಿಂದ ಅಗಸ್ತ್ಯ ಲೇಕ್ನ ಒಂದು ಸೈಡಿಗೆ ನಾವು ನಡೆದುಕೊಂಡೇ ಹೋಗಬಹುದು. ನಾವೀಗ ಅಲ್ಲಿಗೆ ಹೋಗ್ತಾ ಇದ್ದೇವೆ. ಎದುರಿಗೆ ಕಾಣಿಸ್ತಾ ಇರೋದು ಕೇವ್ ಟೆಂಪಲ್ಸ್ ಇರುವ ಬಂಡೆ. ಇಲ್ಲಿಂದ ಹೇಗೆ ಕಾಣಿಸ್ತದೆ ಅಂತ ನೋಡಬಹುದು. ಇಲ್ಲಿ ಒಂದು ದೇವಸ್ಥಾನ ಕೂಡ ಇದೆ, ಮತ್ತೆ ಈಗ ಇದು ಕ್ಲೋಸ್ ಆಗಿದೆ. ಇಲ್ಲಿಯೇ ಕೆಳಗೆ ಹೋದರೆ ಆಟೋ ಸಿಗ್ತದೆ. ಸೊ ಅಲ್ಲಿಂದ ನಾವು ಭೂತನಾಥ ಟೆಂಪಲ್ ಹತ್ತಿರ ಹೋಗಬಹುದು. ಭೂತನಾಥ ಟೆಂಪಲ್ ಹತ್ತಿರ ಪಾರ್ಕಿಂಗ್ ಸ್ಪೇಸ್ ಇದೆ, ಆದರೆ ಹೋಗುವ ದಾರಿ ಮಾತ್ರ ತುಂಬ ಇಕ್ಕಟ್ಟಾಗಿದೆ. ಹಾಗಾಗಿ ಆಟೋದಲ್ಲಿ ಹೋಗೋದು ಬೆಸ್ಟ್ ಚಾಯ್ಸ್. ರಿಕ್ಷಕ್ಕೆ ಇಲ್ಲಿಂದ ಹೋಗುವಾಗ 200 ರೂಪೀಸ್ ಚಾರ್ಜ್ ಮಾಡಿದ್ರು. ವಾಪಸ್ ಬರುವಾಗ ಮ್ಯೂಸಿಯಂ ಹತ್ತಿರದಿಂದ ಇಲ್ಲಿಗೆ 100 ರೂಪೀಸ್ ಚಾರ್ಜ್ ಮಾಡಿದ್ರು. ಈ ಅಗಸ್ತ್ಯ ಲೇಕ್ ಅಥವಾ ಅಗಸ್ತ್ಯ ತೀರ್ಥ ಬಾದಾಮಿ ನಗರದ ಹೃದಯ ಭಾಗದಲ್ಲಿರುವ ಪವಿತ್ರ ಕೆರೆ. ಇದನ್ನು ಚಾಲುಕ್ಯರ ಕಾಲದಲ್ಲಿ, ಅಂದರೆ ಸುಮಾರು 6ನೇ ಶತಮಾನದಲ್ಲಿ ನಿರ್ಮಿಸಲಾಯಿತು. ಈ ಕೆರೆಗೆ ಮಹರ್ಷಿ ಅಗಸ್ತ್ಯರ ಹೆಸರು ಇಡಲಾಗಿದ್ದು, ಈ ನೀರನ್ನು ಪವಿತ್ರವೆಂದು ನಂಬುತ್ತಾರೆ. ಈ ಕೆರೆಯ ಸುತ್ತಲೂ ಇರುವ ಕೆಂಪು ಕಲ್ಲಿನ ಬೆಟ್ಟಗಳು ಮತ್ತು ಗುಹಾ ದೇವಾಲಯಗಳು ಇಲ್ಲಿನ ಸೌಂದರ್ಯವನ್ನು ಇನ್ನೂ ಹೆಚ್ಚಿಸುತ್ತದೆ. ನಾವೀಗ ಭೂತನಾಥ ದೇವಾಲಯದ ಕಡೆಗೆ ಹೋಗ್ತಾ ಇದ್ದೇವೆ. ಅದಕ್ಕಿಂತ ಮೊದಲು ನಮಗೆ ಮಲ್ಲಿಕಾರ್ಜುನ ದೇವಸ್ಥಾನಗಳ ಸಮೂಹ ಸಿಗ್ತದೆ. ಇದರ ವಾಸ್ತುಶಿಲ್ಪದ ಆಧಾರದ ಮೇಲೆ ಇದನ್ನು ರಾಷ್ಟ್ರಕೂಟರು ಮತ್ತು ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ನಿರ್ಮಿಸಲಾಗಿದೆ ಎನ್ನಲಾಗುತ್ತದೆ.
ಮತ್ತೆ ಇದರ ಹೊರಗಿನ ಗೋಡೆಗಳಲ್ಲಿ ಯಾವುದೇ ಶಿಲ್ಪಕಲೆಗಳಿಲ್ಲ. ಈ ಕೆರೆಗೆ ಕೂಡ ಎಷ್ಟೊಂದು ವೇಸ್ಟ್ ಪ್ಲಾಸ್ಟಿಕ್ ಬಾಟಲ್ಗಳನ್ನು ಹಾಕಿ ಗಲೀಜು ಮಾಡಿದ್ದಾರೆ. ನೀಟಾಗಿ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತದೆ. ಈ ಅಗಸ್ತ್ಯ ಕೆರೆಯಲ್ಲಿ ಇರುವ ಭೂತನಾಥ ದೇವಸ್ಥಾನ ಶಿವನಿಗೆ ಅರ್ಪಿತವಾದ ಪ್ರಾಚೀನ ದೇವಾಲಯವಾಗಿದೆ. ಇದು 7ನೇ ಅಥವಾ 8ನೇ ಶತಮಾನದಲ್ಲಿ ಚಾಲುಕ್ಯರಿಂದ ನಿರ್ಮಿಸಲಾದ ದೇವಸ್ಥಾನ ಮತ್ತು ಇಲ್ಲಿ ಲಿಂಗರೂಪದ ಭೂತನಾಥೇಶ್ವರನನ್ನು ಪೂಜಿಸಲಾಗುತ್ತಿತ್ತು. ಇದು ದ್ರಾವಿಡ ಶೈಲಿಯ ಶಿಲ್ಪಕಲೆಯನ್ನು ಹೊಂದಿದೆ ಮತ್ತು ಇದರ ಮುಖಮಂಟಪವು ಕ್ರಿಸ್ತಶಕ 11ನೇ ಅಥವಾ 12ನೇ ಶತಮಾನದಲ್ಲಿ ಕಲ್ಯಾಣ ಚಾಲುಕ್ಯರಿಂದ ವಿಸ್ತರಿಸಲ್ಪಟ್ಟಿದೆಯಂತೆ. ಈ ಟೆಂಪಲ್ ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಓಪನ್ ಇರ್ತದೆ.
ಈ ಬಂಡೆಗಳ ಮೇಲೆ ಕೂಡ ನಾವು ಅನೇಕ ಶಿಲ್ಪಕಲೆಗಳನ್ನು ನೋಡಬಹುದು. ಇದನ್ನು 8ನೇ ಶತಮಾನದಲ್ಲಿ ಕೆತ್ತಲಾಗಿದೆಯಂತೆ. ಇದು ಅನಂತಶಯನ ವಿಷ್ಣುವಿನ ಶಿಲ್ಪ. ಇದನ್ನು 12ನೇ ಶತಮಾನದಲ್ಲಿ ಕೆತ್ತಲಾಗಿದೆಯಂತೆ. ಭೂತನಾಥ ಟೆಂಪಲ್ ನೋಡಿಕೊಂಡು ವಾಪಸ್ ಹೋಗುವಾಗ ಒಂದು ವೀರಭದ್ರ ಟೆಂಪಲ್ ಸಿಗ್ತದೆ. ಹಾಗೆ ಮುಂದೆ ಬಂದರೆ ಮ್ಯೂಸಿಯಂ ಉಂಟು. ಮ್ಯೂಸಿಯಂ ಹತ್ತಿರದಿಂದ ಸ್ಟೆಪ್ಸ್ ಹತ್ಕೊಂಡು ಹೋದರೆ 2 ದೇವಸ್ಥಾನ ಸಿಗ್ತದೆ. ತುಂಬ ಸ್ಟೆಪ್ಸ್ ಹತ್ಕೊಂಡು ಬರಬೇಕು. ಒಂದು ಇದೇ ಟೆಂಪಲ್. ಇದು ಕೆಳಗಣ ಶಿವಾಲಯ ದೇವಸ್ಥಾನವಂತೆ. ಮತ್ತು ಈಗ ಇದರ ಗರ್ಭಗುಡಿ ಮಾತ್ರ ಉಳಿದಿದೆಯಂತೆ. ಉಳಿದ ಭಾಗವೆಲ್ಲ ಬಿದ್ದು ಹೋಗಿದೆಯಂತೆ. ಎದುರಿಗೆ ಕಾಣಿಸ್ತಾ ಇರುವ ಮಂಟಪದ ಹತ್ತಿರ ಕೂಡ ನಾವು ಹೋಗಬಹುದು. ಆದರೆ ಹೋಗುವ ದಾರಿ ಇಕ್ಕಟ್ಟಾಗಿರುವುದರಿಂದ ನಾವು ಹೋಗಲಿಲ್ಲ. ಇನ್ನೊಂದು ದೇವಸ್ಥಾನ ಈ ಬಂಡೆಯ ತುದಿಯಲ್ಲಿ ಇದೆ. ಇನ್ನೂ ತುಂಬ ಸ್ಟೆಪ್ಸ್ ಹತ್ತಲಿಕ್ಕೆ ಉಂಟು. ಹಾಗಾಗಿ ನಾವು ಅಲ್ಲಿಗೆ ಹೋಗಲಿಲ್ಲ. ಇದು ನಮ್ಮ ಬಾದಾಮಿ ಟ್ರಿಪ್ನ ಕೊನೆಯ ಭಾಗ. ನಾವು ಬಾದಾಮಿಯಲ್ಲಿರುವ ಧರಣಿ ಹೋಮ್ ಸ್ಟೇ ಅಲ್ಲಿ 3 ಡೇಸ್ ಸ್ಟೇ ಮಾಡಿದ್ದು. ಇಬ್ಬರಿಗೆ 3 ದಿನಕ್ಕೆ 7,500 ರೂಪಾಯಿ ಪೇ ಮಾಡಿದ್ದೇವೆ. ಹೋಮ್ ಸ್ಟೇ ಪರವಾಗಿಲ್ಲ, ಆದರೆ ಹಾಸ್ಪಿಟಾಲಿಟಿ ಅಷ್ಟು ಇಷ್ಟ ಆಗಲಿಲ್ಲ. ಫುಡ್ ಬೇಕಿದ್ದರೆ ಅಲ್ಲಿನ ಲೋಕಲ್ ಫುಡ್ ಮತ್ತು ಪ್ಯೂರ್ ವೆಜ್ ಫುಡ್ ಅವರೇ ಕೊಡ್ತಾರೆ. ಒಬ್ಬರಿಗೆ 150 ರೂಪೀಸ್ ಆಗ್ತದೆ. ಇಲ್ಲಿಂದ ಬನಶಂಕರಿ ಟೆಂಪಲ್, ಬಾದಾಮಿ ಕೇವ್ ಟೆಂಪಲ್ ಮತ್ತು ಭೂತನಾಥ ಟೆಂಪಲ್ಸ್ ಎಲ್ಲ ತುಂಬ ಹತ್ತಿರ ಆಗ್ತದೆ. ನಿಮಗೇನಾದರೂ ಬಾದಾಮಿಯಲ್ಲಿ ಒಳ್ಳೆ ನಾನ್ ವೆಜ್ ಫುಡ್ ಬೇಕಂದರೆ ಬಾದಾಮಿ ಸಿಟಿಯಿಂದ ಸ್ವಲ್ಪ ಹಿಂದೆ ಇರುವ ಹೋಟೆಲ್ ಬಾದಾಮಿ ಕೋರ್ಟ್ಗೆ ಹೋಗಬಹುದು. ರೋಡ್ ಸೈಡಲ್ಲೇ ಇದೆ, ಪಾರ್ಕಿಂಗ್ ಕೂಡ ಇದೆ ಮತ್ತು ಫುಡ್ ಕೂಡ ಒಳ್ಳೆಯದುಂಟು ಹಾಗೂ ರೀಸನೇಬಲ್ ಪ್ರೈಸ್. ಸ್ನೇಹಿತರೆ,
ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.